ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಚಾತುರ್ಮಾಸ್ಯ ವ್ರತದ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಚಾತುರ್ಮಾಸ್ಯ ವ್ರತದಲ್ಲಿ ಮುಖ್ಯವಾಗಿ ಇರೋದು ನಾವು ನೋಡೋದು ಪ್ರಥಮ ಏಕಾದಶಿ ಎಂದು, ಆಷಾಢ ಶುದ್ಧ ಏಕಾದಶಿ ಎಂದು ನಾವು ಏನಂತಂದರೆ ಮೊಟ್ಟ ಮೊದಲಿಗೆ ತಪ್ತ ಮುದ್ರಾಧಾರಣೆಯನ್ನು ಮಾಡ್ಕೋಬೇಕು. ತಪ್ತ ಮುದ್ರಾಧಾರಣೆ ಅಂತಂದರೆ ಶಂಖಚಕ್ರಗಳನ್ನು ನಮ್ಮ ಸುದರ್ಶನ ಹೋಮವನ್ನು ಮಾಡಿ ಗುರುಗಳು ನಮ್ಮ ಗಂಡಸರಿಗಾದರೆ ಭುಜಕ್ಕೆ, ಹೆಣ್ಣುಮಕ್ಕಳಿಗೆ ಕೈಗಳಿಗೆ, ಎರಡು ಕೈಗಳಿಗೆ, ಮಕ್ಕಳಿಗೆ ಹೊಟ್ಟೆಗೆ ಹಾಕ್ತಾರೆ. ತಪ್ತ ಮುದ್ರಾಧಾರಣೆ ಯಾಕೆ ಮಾಡ್ಕೋಬೇಕು ಅಂದರೆ ಇದರ ಅರ್ಥ ವೈಜ್ಞಾನಿಕವಾಗಿಯೂ ಇದಕ್ಕೆ ಹಿನ್ನೆಲೆ ಇದೆ. ನಮ್ಮ ದೇಹ ಯಾವುದಾದರೂ ಒಂದು ಯಜ್ಞ ಮಾಡುವಂಥ ಚಾತುರ್ಮಾಸ್ಯದಲ್ಲಿ ವ್ರತ ಮಾಡಬೇಕಾದ್ರೆ ಒಂದು ಯಜ್ಞಕ್ಕೆ ನಾವು ಸಿದ್ಧವಾಗಬೇಕಾಯಿತು ಅಂತಂದರೆ ಅದಕ್ಕೆ ನಾವು ದೇಹವನ್ನು ಶುದ್ಧಿ ಮಾಡ್ಕೋಬೇಕು. ಆ ಶುದ್ಧೀಕರಣದ ಕೆಲಸವನ್ನು ಶಂಖಚಕ್ರ ಮಾಡ್ತದೆ ಅಂತ ಹೇಳ್ತಾರೆ. ಇದು ಇವಾಗಿಂದ ಬಂದದ್ದ, ಇತ್ತೀಚಿಂದ, ಅಥವಾ ಮಧ್ವ ಮತದವರು ಮಾತ್ರ ಹಾಕಿಸ್ಕೋಬೇಕಾ ಅಂತ ಅನೇಕ ಪ್ರಶ್ನೆಗಳು, ಗೊಂದಲಗಳು ಯಾವತ್ತೂ ಇರ್ತದೆ. ಅದು ಏನು ಅಂತಂದರೆ, ಯಾಕೆ ನಮಗೆ ಪುರಾಣೋಕ್ತ ಮಾತುಗಳು, ವೇದೋಕ್ತ ಮಾತುಗಳ ಬಗ್ಗೆ ನಮಗೆ ಅರಿವಿರದೆ ಹೋದದಕ್ಕೆ ನಮಗೆ ಆ ಒಂದು ಸಂಶಯಗಳು ಮೂಡ್ತಾ ಇರ್ತದೆ. ಹಿಂದಕ್ಕೆ ದೇವತೆಗಳು ಯಾವುದಾದ್ರೂ ಒಂದು ಯಜ್ಞ ಹೋಮ ಮಾಡಬೇಕಾದಾಗ ದೈತ್ಯರು ಬಂದು ಅದನ್ನು ಅವರಿಗೆ ಏನಂತಂದರೆ ವಿಘ್ನಗಳನ್ನು ತಂದು ಒಡ್ಡುತ್ತಿದ್ರಂತ. ಆವಾಗ ಭಗವಂತ ಏನು ಹೇಳಿದ ಅಂತಂದರೆ, ನನ್ನ ಆಯುಧಗಳನ್ನು ಧಾರಣೆ ಮಾಡಿ ಸತ್ಕರ್ಮ ಮಾಡಿರಿ, ಆವಾಗ ನಿಮಗೆ ಯಾವ ಉಪದ್ರವ ಒದಗುವುದಿಲ್ಲ ಅಂತ. ಅಂದಿಲಿಂದ ವಿಷ್ಣು ಭಕ್ತರೆಲ್ಲ ಏನಂತಂದರೆ ನಾಮಮುದ್ರೆಗಳು ಹೇಳ್ತೀವಿ ನಾವು, ನಾಮಮುದ್ರೆಗಳು ಹಾಗೂ ಮೊಟ್ಟ ಮೊದಲಿಗೆ ಆಚಾರ್ಯ ಬದ್ಧರು ಏನು ಹೇಳ್ತಾರೆ ಅಂತಂದ್ರೆ, ಈ ಕೃಷ್ಣಾಮೃತ ಮಹಾರ್ಣವದಲ್ಲಿ ತಾಪ, ಪುಂಡ್ರ, ನಾಮ, ಮಂತ್ರ ಹಾಗೂ ಯಾಗ ಇವು 5 ಸಂಸ್ಕಾರಗಳು ಏನಂದರೆ ವೈಷ್ಣವ ದೀಕ್ಷೆಗೆ ಪ್ರಧಾನ ಸಾಧನಗಳು. ಅಂದರೆ ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪಿಕೊಳ್ಳುವವರು ಇವು 5ನ್ನು ಇರಲೇಬೇಕು ಅಂತ ಹೇಳ್ತಾರೆ. ಈ ನಾಮಧಾರಣೆ ಜೊತೆಗೆ ಈ ತಪ್ತ ಮುದ್ರಾಧಾರಣೆ ಕೂಡ ಕರ್ಮಾಂಗಗಳಲ್ಲಿ ಒಂದು ವಿಶೇಷವಾಗಿದೆ. ಇವಾಗ ನಾವು ಚಾತುರ್ಮಾಸ್ಯ ಪ್ರಾರಂಭವಾಗ ವ್ರತ ಅಂತಂದರೆ ನಾವು ಕೇವಲ ಅಡುಗೆ ಊಟದ ವ್ರತಗಳು ಮಾತ್ರ ಅಲ್ಲ, ಅನೇಕ ವ್ರತ ನಿಯಮಗಳನ್ನು, ದಾನ ಧರ್ಮಾದಿಗಳನ್ನು, ಪಾರಾಯಣಾದಿಗಳನ್ನು, ಲಕ್ಷ ಬತ್ತಿಯನ್ನು, ಗೆಜ್ಜೆ ವಸ್ತ್ರ, ಈ ರೀತಿ ಅನೇಕ ವ್ರತಗಳನ್ನು ನಾವು ಹಿಡಿತೀವಿ. ಅದಕ್ಕೆ ಎಲ್ಲದಕ್ಕೂ ಸತ್ಕರ್ಮಗಳು ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ನಮಗೆ ನಮ್ಮೊಳಗಿರೋ ದೈತ್ಯರೇ ಅಡ್ಡಿ ಬರ್ತಾರೆ. ಒಂದೊಂದು ಸಾರಿ ನಮ್ಮ ದೇಹದೊಳಗಿದ್ದ ದೈತ್ಯರೇ. ಅದಕ್ಕಾಗಿ ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಂಡು ಭಗವಂತ, ಅದ್ರ ಬಗ್ಗೆ ಇನ್ನೊಂದು ಏನು ಅಂತಂದರೆ, ಇದು ನಂದಲ್ಲ ಸ್ವಾಮಿ ನೀನು ಕೊಟ್ಟದ್ದು ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ದೇಹವನ್ನು ನಾವು ಶುದ್ಧಿ ಮಾಡಿಕೊಂಡು ಭಗವಂತನಿಗೆ ಅರ್ಪಣೆ ಮಾಡ್ತಾ ಏನಂತಂದರೆ ನಾವು ಇದನ್ನು ಮೊಟ್ಟ ಮೊದಲಿಗೆ ಗುರುಗಳ ಮುಖಾಂತರ ನಾವು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಬೇಕು. ಚಾತುರ್ಮಾಸ ಅನುಷ್ಠಾನಕ್ಕೆ ಅಂತ ಹೇಳ್ತಾರೆ. ಅದರಿಂದ ಏನಾಗ್ತದೆ, ನಮ್ಮ ಪಾಪ ನಿವಾರಣೆ ಆಗ್ತದೆ, ಸರ್ವರೋಗ ಪರಿಹಾರ ಆಗ್ತದೆ, ಅದರಿಂದ ರೋಗ ಪರಿಹಾರ ಕೂಡ ಆಗುತ್ತದೆ. ಹಿಂದಕ್ಕೆ ನಾವೆಲ್ಲ ನೋಡ್ತಾ ಇದ್ವಿ, ನಾವು ಚಿಕ್ಕವರಿದ್ದಾಗ ನಿಮಗೆಲ್ಲ ಗೊತ್ತಿರಬೇಕು, ತಾಮ್ರದ ಒಂದು ಇದನ್ನು ಕಾಯಿಸಿ, ತಾಮ್ರದ ಒಂದು ತಗಡನ್ನು ಕಾಯಿಸಿ ಏನಂತಂದರೆ ಮಕ್ಕಳ ಹೊಟ್ಟೆಯಲ್ಲಿ X ಮಾರ್ಕ್ ಬರ್ತಿತ್ತು ಅಥವಾ ಪ್ಲಸ್ ಮಾರ್ಕ್ ಹಾಕಿರ್ತಿದ್ರು, ಚಿಟಿಕೆ ಅಂತ ಕರಿತಿದ್ರು. ಆ ಚಿಟಿಕೆ ನೋಡಿದರೆ ನಾವು ಏನಂತೀವಿ, ಅದು ಸರಿ ಅಂತ ಹೇಳ್ತೀವಿ. ಆದರೆ ಶಂಖಚಕ್ರ ಧಾರಣೆ ಮಾಡಿದ್ದು ಇದು ಸರಿಯಲ್ಲ ನಾವು ಏನಂತಂದರೆ ವಿಚಾರ ಮಾಡ್ತೀವಿ. ಆದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಮ್ಮ ಅವಿದ್ಯೆಗಳು ನಾಶ ಆಗ್ತದೆ, ಪಾಪ ಪರಿಹಾರ ಆಗ್ತದೆ, ಹಾಗೂ ಏನಂತಂದರೆ ನಮ್ಮ ದೇಹ ಶುದ್ಧಿಯಾಗಿ ಸತ್ಕರ್ಮ ಅನುಷ್ಠಾನಕ್ಕೆ ಸಾಧನೆ ಆಗ್ತದೆ. ನಮಗೆ ಬರುವಂತಹ ವಿಘ್ನಗಳನ್ನೆಲ್ಲ ದೈತ್ಯರು, ಒಳಗಿರುವ ಹೊರಗಿರುವ ದೈತ್ಯರುಗಳು ನಿರ್ವಿಘ್ನವಾಗಿ ಸಾಧನೆ ಮಾಡಲಿಕ್ಕೆ ನಾವು ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳಲೇಬೇಕು. ಇದನ್ನು ನಾವು ನೋಡ್ತೀವಿ. ಇನ್ನೊಂದು ವಿಷಯ ಕೂಡ, ಸಾಕ್ಷಾತ್ ಪಾಂಡುರಂಗನೇ ನಾವು ಇವತ್ತು ಆಷಾಢ ಏಕಾದಶಿ, ಎಲ್ಲರೂ ಪ್ರಥಮ ಏಕಾದಶಿ, ಶೈನಿ ಏಕಾದಶಿ ಅಂತ ಕರಿತೀವಿ. ಅವತ್ತಿನ ದಿನ ತಪ್ತ ಮುದ್ರಾಧಾರಣೆಯನ್ನು ಮಾಡ್ಕೊಳ್ತೀವಲ್ಲ, ಸತ್ಯಸಂಧ ತೀರ್ಥರಿಂದ ಸಾಕ್ಷಾತ್ ಪಾಂಡುರಂಗನೇ ಬಂದು ಶಂಖಚಕ್ರಗಳನ್ನು ತನ್ನ ಭುಜಗಳಲ್ಲಿ, ಎರಡೂ ಭುಜಗಳಲ್ಲಿ ಧರಿಸಿದ್ದ ಅಂತ ಅವರ ಚರಿತ್ರೆಯಲ್ಲಿ ಬರ್ತದೆ. ಈ ರೀತಿ ಪುಣ್ಯಪ್ರದವಾದ ನೋಡಿ, ಸಾಕ್ಷಾತ್ ಸ್ವಾಮಿಯೇ ಈ ರೀತಿ ತಾನು ಒಂದು ನಮಗೆ ಏನಂತಾರೆ ಅಡಿಪಾಯವನ್ನು ಹಾಕಿ ಕೊಟ್ಟದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಆ ದೃಷ್ಟಿಯಿಂದ ಎಲ್ಲರೂ, ಮತ್ತು ವಾದಿರಾಜರು ತಮ್ಮ ವೈಕುಂಠ ವರ್ಣನೆ ಸ್ಥಿತಿ ಸಂಧಿಯಲ್ಲಿ ಕೂಡ ತಪ್ತ ಮುದ್ರಾಧಾರಣೆಯ ಬಗ್ಗೆ ಬಹಳ ವಿಶೇಷವಾಗಿ ಹೇಳ್ತಾ ಇದ್ದಾರೆ.
ಅನೇಕ ಹರಿದಾಸರು ಕೂಡ ಇದನ್ನು ವಾದಿರಾಜರು, ವ್ಯಾಸರಾಜರು, ಶ್ರೀಪಾದರಾಜರು ಅವರೆಲ್ಲ ಕೂಡ ನಾಮಮುದ್ರ ಧಾರಣೆಯ ಮಹತ್ವವನ್ನು ಬಹಳ ತಮ್ಮ ಕೀರ್ತನೆಗಳಲ್ಲಿ ಅಡಗಿಸಿಟ್ಟಿದ್ದಾರೆ. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂತಂದ್ರೆ, ಅವರು ಪರಮತ ಖಂಡನ ಮಾಡ್ತಾ ಏನು ಹೇಳ್ತಾರೆ ಅಂತಂದರೆ, ನಿಂಬ್ಯಾದಿತ್ಯ ವಿಷ್ಣು ಸ್ವಾಮಿ ಮತದೇವರೆಂಬ ನಿಮ್ಮವರೇ ಧರಿಸುವರು, ತುಂಬಿದ ತತ್ವವಾದಿಗಳು ರಾಮಾನುಜರು ಸಂಭ್ರಮದಿ ತಪ್ತ ಚಕ್ರವ ಧರಿಸುವ, ನಿಮ್ಮ ಮತದ ಎಲ್ಲರೂ ನಿರ್ಮಲ ಊರ್ಧ್ವ ಪುಂಡ್ರ ಧರಿಸಿ ತಮ್ಮ ಕರದಿಂದಲೇ ಚಕ್ರಮುದ್ರಿಕೆ ಸತ್ಕರ್ಮ ಮಾಡುವಲ್ಲಿ ಧರಿಸುವರು. ನೋಡಿ, ನಿಂಬಾರ್ಕಾದಿ ಸ್ವಾಮಿಗಳು, ವಿಷ್ಣು ಸ್ವಾಮಿ ಮತದೇವ ಮುಂದಾದವರು ಹಾಗೂ ರಾಮಾನುಜ ಮತಸ್ಥರು ಕೂಡ ತಮ್ಮ ತಮ್ಮ ಕೈಯಿಂದನೇ ತಾವೇ ತಮ್ಮ ಯಾವುದಾದ್ರೂ ಈ ಚಾತುರ್ಮಾಸ್ಯ ಅನುಷ್ಠಾನಕ್ಕಾಗಿ ತಮ್ಮ ಕೈಯಿಂದ ತಾವೇ ಚಕ್ರಮುದ್ರಿಕೆಗಳನ್ನು ಧರಿಸ್ತಾ ಇರ್ತಾರೆ. ಮತ್ತು ನಮಗೆ ಯಾಕೆ ಇದು ಸತಪ್ತ ಚಕ್ರ ಸುಪವಿತ್ರ ಮುದ್ರಿಕೆ ಎಂದು ಶ್ವೇತವರ್ಧ ಪೂಂಡ್ರ ಜ್ವಾಲೆ ಎಂದು ನಿಮ್ಮ ಮತದ ಯತಿಗಳು ಮನಿಸಿದ ಶ್ರುತಿ. ಇದು ಯಾತಕ್ಕೆ ಇನ್ನೂ ಬರಿದೆ ಕಲಹ? ಸುಮ್ಮನೆ ಯಾಕೆ ಕಲಹವನ್ನು ಮಾಡ್ತಾ ಇದ್ದೀರಾ ಅಂದರೆ, ನಮ್ಮನ್ನು ಯಾಕೆ ನಿರಾಕರಣೆ ಮಾಡ್ತಾ ಇದ್ದೀರಾ ನೀವು ಮುದ್ರಧಾರಣೆ ಮಾಡಿಕೊಳ್ಳಿಕ್ಕೆ? ನಿಮ್ಮ ಮತದವರು ಕೂಡ ಇದನ್ನು ಧರಿಸ್ತಾರೆ ಅನ್ನೋದನ್ನು ಅವರು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ ವಾದಿರಾಜ ಪರಮತ ಖಂಡನ ಒಂದು ಮಾತಕ್ಕೆ. ಮತ್ತು ಅವರು ಏನು ಹೇಳ್ತಾರೆ ಅಂದರೆ, ಇದು ಶಿಷ್ಟಾಚಾರಕ್ಕೆಂದು ಅಂತ, ಇದು ಶಿಷ್ಟಾಚಾರ ಅಂತ ನಾವು ಧಾರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಅಲ್ಲ. ಶಿಷ್ಟಾಚಾರಕ್ಕೆಂದು ಮೂಲ ವೇದದ ಸ್ಪಷ್ಟಾರ್ಥ ಬಿಟ್ಟು ಕೆಡುವರೆ ಪಟ್ಟದ ವೃದ್ಧ ಪದ್ಮದಲ್ಲೆತ್ತಿದ ಶ್ರುತಿಯೊಡಂಬಟ್ಟು ಚಕ್ರವ ಧರಿಸಿರು. ಅದಕ್ಕಾಗಿ ನೀವೇನಂತಂದರೆ, ಇದು ಶ್ರುತಿಯ ಮಾತು, ವೇದದ ಮಾತು ಇರಲಿಕ್ಕಾಗಿ ನೀವು ಇದನ್ನು ನಿರಾಕರಣೆ ಮಾಡಬಾರ್ದು ಅಂತ ಹೇಳ್ತಾ, ತಪ್ತ ಚಕ್ರಗಳನ್ನು ಸಂತಪ್ತ ಚಕ್ರಗಳನ್ನು ಯಾವಾಗಲೂ ಮಂತ್ರಪೂರ್ವಕವಾಗಿ ಧರಿಸಿ ಅಂತಕನ ಭಂಟರನ್ನು ಅಂಜಿಸಿ, ಅಂದರೆ ಯಮಭಟರನ್ನು ಅಂಜಿಸಲಿಕ್ಕೆ ಇದು ಒಂದು ನಾವು ತಪ್ತ ಚಕ್ರ ಮುದ್ರಧಾರಣ ಮಾಡಿಕೊಳ್ಳೋದು ಮೋಕ್ಷ ಸಾಧನ ಅಂತ ಇಲ್ಲಿ ನಮಗೆ ವಾದಿರಾಜ ಪ್ರಭುಗಳು ಕೂಡ ತಿಳಿಸ್ತಾ ಇದ್ದಾರೆ. ಈ ರೀತಿ ತೇಜಸ್ಸಿನಿಂದ ಈ ಚಿಹ್ನೆ ವಿಷ್ಣು ಚಿಹ್ನೆಗಳ ಧಾರಣೆ ಮಾಡುವಾಗ ಬ್ರಹ್ಮರುದ್ರಾದಿಗಳೇ ಇದನ್ನು ವಿಷ್ಣು ಚಿಹ್ನೆ ಧಾರಣೆ ಮಾಡಬಾರ್ದು, ನಮ್ಮಂಥವ್ರ ಮಾತೇನು. ಅದಕ್ಕೆ ಪಾಪ ವಿಮುಕ್ತರನ್ನಾಗಿ ಮಾಡಿ ಶತ್ರು ನಿಗ್ರಹ ಮಾಡಿ ನಮಗೆ ಉತ್ತಮ ಲೋಕ ಪಡೀಲಿಕ್ಕೆ ಈ ತಪ್ತ ಮುದ್ರ ಧಾರಣೆಯನ್ನು ನಾವು ಪಡೆಯಲೇಬೇಕು ಅಂತ ಹೇಳ್ತಾ, ಈ ಪವಿತ್ರವನ್ನು ನಮ್ಮ ಅವೈದಿಕವೆಂದು ವಾದಿಸುವುದಲ್ಲ, ಇದು ಏನಂತಂದ್ರೆ ನಮಗೆ ಪವಿತ್ರ ಮಾಡ್ತದೆ ಅನ್ನೋದು, ದೇಹ ಪವಿತ್ರ ಮಾಡ್ತದೆ. ಅದರ ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ನಾವು ನೋಡಿದರೆ ವೈಷ್ಣವರು ಮಾತ್ರ ಧರಿಸ್ತಾರೆ, ವೈಷ್ಣವ ಚಿಹ್ನೆ ಅಂತಂದ್ರೆ ಅಲ್ಲ. ಇದರ ಜೊತೆಗೆ ಏನು ಹೇಳ್ತಾರೆ ಅಂತಂದರೆ, ಮನೆಯ ಆಳುಕಾಳುಗಳಿಗೆ ಕೂಡ ಶಂಖಚಕ್ರ ಮುದ್ರಧಾರಣೆಗಳನ್ನು ಮಾಡಬೇಕು, ಅದು ಸೂಕ್ತ ಅಂತೂ ಹೇಳ್ತಾರೆ. ಮತ್ತು ಈ ಚಾತುರ್ಮಾಸ ವ್ರತಗಳನ್ನು ನಾವು ನಿನ್ನೆ ನೋಡಿದ್ವಿ. ಬೇರೆ ಅಂದರೆ 4 ವರ್ಣದವರು ಕೂಡ, ವೈಶ್ಯ, ಶೂದ್ರ, ಕ್ಷತ್ರಿಯ, ಬ್ರಾಹ್ಮಣ ಎಲ್ಲರೂ ಕೂಡ ಇದನ್ನೇನಂತಂದ್ರೆ ಮಾಡಲೇಬೇಕು ಅನ್ನೋದನ್ನು, ಅಂದರೆ ವ್ರತಗಳನ್ನು ಮಾಡಲೇಬೇಕು, ಅದರ ಜೊತೆಗೆ ಶಂಖಚಕ್ರಗಳನ್ನು ಧಾರಣೆ ಮಾಡಬೇಕು ಅಂತ. ಸುದರ್ಶನಂ ಚ ಶಂಖಂ ಚ ಮುದ್ರೆಯೇ ಬಾಹುಮೂಲಯೋ ಅಂತ ಯೋಗ ದೀಪಿಕಾ ಅಲ್ಲಿ ಕೂಡ ಇದನ್ನೇನಂತಂದರೆ ಉಲ್ಲೇಖ ಮಾಡಿದ್ದಾರೆ. ವೈಷ್ಣವರೆನಿಸಿದವರು ನಿತ್ಯ ಕರ್ಮಾನುಷ್ಠಾನಕ್ಕೆ ಕಡ್ಡಾಯವಾಗಿ ಇದನ್ನೇನಂತಂದರೆ ಈ ಚಾತುರ್ಮಾಸ್ಯದ ಇದಕ್ಕೇನಂತಂದರೆ ನಾವು ಧಾರಣೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಷಾಢ ಶುದ್ಧ ನಾವು ನೋಡೋ ಹಾಗೆ ಇದು ಏನಂತಂದರೆ ಕಾಲನಾಮಕ ಪರಮಾತ್ಮನ ಚಿಂತನೆ ಮಾಡಿದರೆ ಉತ್ತರಾಯಣ ದಕ್ಷಿಣಾಯನ ಅಂತ ನೋಡಿದ್ರೆ ವರ್ಷಕ್ಕೆ 2 ಆಯನಗಳು. ವರ್ಷಕ್ಕೆ 2 ಆಯನಗಳಲ್ಲಿ ದಕ್ಷಿಣಾಯನ ಅನ್ನೋದು ದೇವತೆಗಳಿಗೂ ಪಿತೃದೇವತೆಗಳಿಗೂ ಅದು ಏನಂತಂದರೆ ರಾತ್ರಿ, ಆದ್ದರಿಂದ ಭಗವಂತ ಯೋಗ ನಿದ್ರೆಯಲ್ಲಿ ಇರ್ತಾನೆ ಅಂತ. ಆ ದೃಷ್ಟಿಯಿಂದ ಹೆಚ್ಚಾಗಿ ನಾವು ವಿವಾಹಾದಿ, ಚೌಲ, ಉಪನಯನ, ಸಂಸ್ಕಾರಾದಿಗಳನ್ನು ನಾವು ಮಾಡೋದಿಲ್ಲ. ಮತ್ತು ಉತ್ತರಾಯಣದಲ್ಲಿ ಏನಂತಂದರೆ ಅದೇನೆಂದರೆ ದೇವತೆಗಳಿಗೆ ಹಗಲು, ಅದು ಮಕರ ಸಂಕ್ರಾಂತಿಯಿಂದ ದೇವತೆಗಳಿಗೆ ಹಗಲು ಅಂತ ನಾವು ಕರಿತೀವಿ. ಹೆಚ್ಚಾಗಿ ದಕ್ಷಿಣಾಯನದಲ್ಲಿ ಅನೇಕ ವ್ರತ ನಿಯಮಗಳು, ಹಬ್ಬಗಳು ಮತ್ತು ನವರಾತ್ರಿ, ದೀಪೋತ್ಸವ, ದೀಪಾವಳಿ ಪ್ರತಿಯೊಂದು ಇದರಲ್ಲೇ ಬರ್ತದೆ ಈ ದಕ್ಷಿಣಾಯನದಲ್ಲೇ. ಇದನ್ನೆಲ್ಲವನ್ನು ನಾವು ಮಾಡಲಿಕ್ಕೆ ಏನಂತಂದ್ರೆ ನಮ್ಮ ಇಂದ್ರಿಯ ನಿಗ್ರಹ ಕೂಡ ಮುಖ್ಯ. ಆ ಇಂದ್ರಿಯ ನಿಗ್ರಹದಲ್ಲಿ ಮುಖ್ಯವಾಗಿ ಬರುವುದೇನಂತಂದರೆ ನಮಗೆ ನಾಲಿಗೆಯಲ್ಲಿ ಮುಖ್ಯವಾಗಿ ನಾವು ಅದಕ್ಕಂತಲೇ ವ್ರತವನ್ನು ಹೇಳಿರ್ತಾರೆ. ಈ ವ್ರತದಲ್ಲಿ ಏನು ಅಂತಂದರೆ ಆಷಾಢ ಮಾಸದಲ್ಲಿ ಸದಾ ಜಿಟಿ ಬರುವಂತಹ ಮಳೆ, ಆ ಮಳೆಯಲ್ಲಿ ನಮಗೆ ಹೆಚ್ಚು ಅಜೀರ್ಣವಾಗುವಂತಹ ಪದಾರ್ಥಗಳು ಅಥವಾ ಗಟ್ಟಿ ಪದಾರ್ಥಗಳು ತಿಂದರೆ ಜೀರ್ಣಶಕ್ತಿ ಇದಾಗ್ತದೆ ಅನ್ನೋ ದೃಷ್ಟಿಯಿಂದ ಮೆಣಸು, ಜೀರಿಗೆಯನ್ನು ಹೆಚ್ಚಾಗಿ ಉಪಯೋಗ ಮಾಡುವಂತಹ ಪದಾರ್ಥಗಳು ಹಾಗೂ ತರಕಾರಿಗಳು ಅದಕ್ಕೆ ನಿಷಿದ್ಧ. ಅದನ್ನು ನಾವು ನಿನ್ನೆನೇ ನೋಡಿದ್ವಿ, ಮೊದಲನೇ ವಿಡಿಯೋದಲ್ಲಿ ನೋಡಲಾಗಿದೆ. ಶಾಖಾವ್ರತ ಅಂತ ಅದಕ್ಕೆ ಇದನ್ನು ಕರೀತಾರೆ. 10 ವಿಧದ ಕಾಯಿ ಪಲ್ಯಗಳನ್ನು ನಾವು ಬಳಸಬಾರ್ದು ಅಂತ, ಬೇರು, ಕಾಂಡ ಈ ರೀತಿ ಎಲ್ಲವನ್ನು ನಾವು, ಹೂವು ಇದನ್ನೆಲ್ಲ ನಾವು ನೋಡಿದ್ವಿ.
ಅದರಿಂದ ಹೆಚ್ಚಾಗಿ ಬೇಳೆಕಾಳುಗಳು ಅಡುಗೆಗಳನ್ನು ಉಪಯೋಗವನ್ನು ನಾವು ಮಾಡಬೇಕು. ಅದರ ಜೊತೆಗೆ ಜೀರಿಗೆ, ಮೆಣಸನ್ನು ಹೆಚ್ಚಾಗಿ ಉಪಯೋಗ ಮಾಡಬೇಕು. ಇದು ಆರೋಗ್ಯದ ದೃಷ್ಟಿಯಿಂದ. ಯಾಕಂತಂದರೆ ಮಳೆಗಾಲದಲ್ಲಿ 4 ತಿಂಗಳು ಚಾತುರ್ಮಾಸ್ಯಕ್ಕೆ ಸನ್ಯಾಸಿಗಳಾಗಲಿ ಯತಿಗಳಾಗಲಿ ಆಶ್ರಮ ಧರಿಸಿದವರು ನಾವು ನೋಡ್ತೀವಿ. ಚಾತುರ್ಮಾಸ ವ್ರತ ಅಂತ ಅವರು 4 ತಿಂಗಳು ಹಿಂದಕ್ಕೆಲ್ಲ 4 ತಿಂಗಳು ಒಂದೇ ಊರಲ್ಲಿ ಅವರು ವಾಸವಾಗಿ ಇರ್ತಿದ್ರು. ಯಾಕೆ ಇದು ಅಂತಂದರೆ ನೋಡಿದ್ರೆ ಮಳೆಕಾಲ ಆ ಸಮಯದಲ್ಲಿ ತಿರುಗಾಡೋದಕ್ಕೆ ತೊಂದರೆ. ಆವಾಗಿನ ಕಾಲಕ್ಕೆಲ್ಲ ಈ ರೀತಿ ವಾಹನ ಸೌಕರ್ಯಗಳು ಇರಲಿಲ್ಲ. ಒಂದೇ ಎಡೆಯಲ್ಲಿ ನಿಂತು ಅದರ ಸಾಧನ ಜೊತೆಗೆ ಏನಂತಂದರೆ ಧರ್ಮ ಬೋಧನೆ ಹಾಗೂ ಶಿಷ್ಯವರ್ಗಕ್ಕೆ ಒಂದು ಮಾರ್ಗ ತೋರಿಸ್ಲಿಕ್ಕೆ ಒಂದು ಅವರಿಗೆ ಅನುಕೂಲ ಇರ್ತಿತ್ತು. 4 ತಿಂಗಳು ಒಂದೇ ಕಡೆಯಲ್ಲಿ ನಿಂತು ಅದು ಏನಂತಂದರೆ ಪಾಠ ಪ್ರವಚನಗಳು, ಅನುಷ್ಠಾನಗಳು, ಮತ್ತು ಏನಂದರೆ ಪ್ರಯಾಣಕ್ಕೆ ತೊಂದರೆ, ಅದರ ಜೊತೆಗೆ ಪ್ರಯಾಣಕ್ಕೆ ತೊಂದರೆ ಇರುವುದರಿಂದ, ಮಳೆಗಾಲ ಇರೋದರಿಂದ ಪ್ರಯಾಣಕ್ಕೆ ತೊಂದರೆ ಇರೋದರಿಂದ ಯಾವುದೇ ವಿಪತ್ತು ಆಪತ್ತುಗಳು, ನದಿ ಪ್ರವಾಹ, ಹಳ್ಳ ಕೊಳ್ಳಗಳು ಮುಚ್ಚಿ ಹೋಗಿರ್ತಿತ್ತು. ಅಂತಹ ಪ್ರಸಂಗದಲ್ಲಿ ತಿರುಗಾಡಬಾರ್ದು ಅನ್ನೋ ದೃಷ್ಟಿಯಿಂದ ಏನಂತಂದ್ರೆ ಸನ್ಯಾಸಿಗಳು ಒಂದೆಡೆ ಚಾತುರ್ಮಾಸ್ಯದಲ್ಲಿ ಅನುಷ್ಠಾನಕ್ಕೆ ಅವರೇನಂತಂದರೆ ಆ ಸ್ಥಳವನ್ನು ಬಿಟ್ಟು ಹೋಗೋದು ಸಂಕಲ್ಪಪೂರ್ವಕವಾಗಿ ಅವರು ಆ ಸ್ಥಳದಲ್ಲೇ ಇರ್ತಾಯಿದ್ದು ಶಿಷ್ಯವರ್ಗಕ್ಕೆ ಅನುಗ್ರಹ ಮಾಡ್ತಾಯಿದ್ರು. ಎಂದಿಗೂ ಕೂಡ ಇದೆ. ಆದರೂ ಅಷ್ಟು ದಿವಸ ಇಲ್ಲ. ಇವಾಗ 4 ತಿಂಗಳು ಮಾಡಲ್ಲ, ಕೇವಲ 41 ದಿನ. ಆ ಥರ ಅನಂತನ ಹುಣ್ಣಿಮೆಗೆ ಅವರು ಆಷಾಢ ಹುಣ್ಣಿಮೆಯಿಂದ ಅನಂತನ ಹುಣ್ಣಿಮೆಗೆ ಅವರೇನಂತಂದರೆ ಭಾದ್ರಪದ ಹುಣ್ಣಿಮೆಗೆ ಅವರು ತಮ್ಮ ಚಾತುರ್ಮಾಸ್ಯ ಸಂಕಲ್ಪವನ್ನು ವ್ರತವನ್ನು ಪೂರ್ಣ ಮಾಡಿಬಿಡ್ತಾರೆ. ಅದರ ಜೊತೆಗೆ ಏನಂತಂದರೆ ನಾವು ಅನೇಕ ವಿಧವಾದ ಒಂದು ಉತ್ತರಾಯಣ ದಕ್ಷಿಣಾಯನದ ಒಂದು ಕಾಲನಾಮಕ ಪರಮಾತ್ಮನ ಚಿಂತನೆ ಮಾಡ್ತಾ ಈ ಕಾಲಕ್ಕೆ ಆಯಾ ಕಾಲಕ್ಕೆ ಮಾಡುವಂತಹ ವ್ರತ ನಿಯಮಾದಿಗಳು, ದಾನ ಧರ್ಮಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಏನೇನು ದಾನ ಕೊಡಬೇಕು, ಮೊದಲಿಗೆ ಮದುವೆಯಾದ ಹೊಸ್ತರಲ್ಲಿರುವ ಮದುವಣಗಿತ್ತಿ ಅಥವಾ ನೂತನ ವಧು ಮಂಗಳಗೌರಿ ಪೂಜೆಗಳನ್ನು ಮಾಡಬೇಕು. ಇದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಈಗ ನಾವು ಏನಂತಂದರೆ ಈ ಚಾತುರ್ಮಾಸದ ಅಡುಗೆಗಳನ್ನು ನೋಡ್ತಾ ಇದ್ದೀವಿ. ಚಾತುರ್ಮಾಸದ ಅಡುಗೆಗಳಲ್ಲಿ ವ್ರತದ ಒಂದು ವಿಧಾನಗಳನ್ನು ನಾವು ನೋಡಿದ್ವಿ. ಅಡುಗೆಗಳಲ್ಲಿ ನಾವು ನಿನ್ನೆ ಹೇಳಿದ ಹಾಗೇ ಶ್ರೀಮತಿ ಶಾಂತಾ ರಘೋತ್ತಮಾಚಾರ್ ಅವರ ಒಂದು ಪುಸ್ತಕದ ಚಾತುರ್ಮಾಸದ ಅಡುಗೆಗಳನ್ನು ಪುಸ್ತಕ ಇವತ್ತಿಗೂ ಲಭ್ಯ ಇದೆ. ಅಥವಾ ನಿಮಗೆ ಬೇಕು ಅಂತಂದರೆ ಅವರು PDF ಅನ್ನು ಕೂಡ ಕಳಿಸ್ತಾರೆ, ಅದರ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಯಾರಾದರೂ ಬೇಕಾದರೆ ಈ ವಿಡಿಯೋವನ್ನು ನೋಡಿದ ಮೇಲೆ ಬೇಕಾದರೆ ನಮಗೆ ಕಮೆಂಟ್ ಮಾಡಿ ಅವರ ಫೋನ್ ನಂಬರನ್ನು, ಕಾಂಟ್ಯಾಕ್ಟ್ ನಂಬರನ್ನು ನನಗೆ ಸಂಪರ್ಕಿಸಿ. ನಾನು ಅವ್ರ ನಂಬರನ್ನು ಕೊಡ್ತೇನೆ. ಅದರಿಂದ ನೀವು PDF-ನಿಂದ ಅದನ್ನು ಉಪಯೋಗ ಮಾಡಿಕೊಂಡು ನೀವು ಬೇಕಾದರೆ ಆ ಪುಸ್ತಕವನ್ನು ಕೂಡ ತೆಗೆದು ಇಟ್ಟುಕೊಳ್ಳಬಹುದು ಅಂತ ಇಲ್ಲಿ ಅವರ ಒಂದು ಸೂಚನೆಯ ಮೇರೆಗೆ ನಾನು ನಿಮಗೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ಮತ್ತು ಇನ್ನು ಅಡುಗೆಗೆ ಮಾಡಿಟ್ಟುಕೊಳ್ಳಬೇಕಾದ ಪುಡಿಗಳು ಏನು ಅಂತ ಹೇಳ್ತಾ ಇದ್ದಾರೆ. ಏನು ಅಂದರೆ ಮೆಣಸು, ಜೀರಿಗೆ, ಎಳ್ಳು ಒಂದೊಂದನ್ನು ಪ್ರತ್ಯೇಕವಾಗಿ ಹುರಿದು ಪುಡಿ ಮಾಡಿ ಇಟ್ಕೋಬೇಕು. ಬೆಟ್ಟದ ನೆಲ್ಲಿಕಾಯಿ ಹಾಗೂ ಮಾವಿನಕಾಯಿ ಉಪಯೋಗ ಮಾಡಬಹುದು ಅಂತ ಹೇಳ್ತಾರೆ. ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಈ ವರ್ಷನೇ ಉಪಯೋಗ ಮಾಡಬಾರ್ದು. ಯಾಕಂದರೆ ಧಾತ್ರಿ ಹವನ ಆಗುವವರೆಗೆ ಮಾಡಲಿಕ್ಕೆ ಇಲ್ಲ. ಅದರಿಂದ ಅದನ್ನೇನೆಂದರೆ ಬಾಳಕವನ್ನು ತೆಗೆದಿಟ್ಟುಕೊಂಡದ್ದು, ಬಾಳಕದ ಪುಡಿಯನ್ನಾಗಲಿ ಅಥವಾ ನೇರವಾಗಿ ನೆಲ್ಲಿಕಾಯಿನ ಉಪಯೋಗಿಸಬಹುದು. ಮತ್ತು ಮಾವಿನಕಾಯಿಯನ್ನು ಕೂಡ ಬಾಳಕ ಮಾಡಿಟ್ಕೊಂಡು ಅಥವಾ ಪೌಡರನ್ನು ಮಾಡಿಟ್ಕೊಂಡು ಉಪಯೋಗ ಮಾಡಬಹುದು. ಅದಕ್ಕಾಗಿ ಈ ಪಿತ್ತ ಹೆಚ್ಚು ಆಗೋ ದಿನಗಳಿದ್ದರಿಂದ ಬೆಲ್ಲ ಹಾಗೂ ಸಕ್ಕರೆ ಉಪಯೋಗ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಬೆಟ್ಟದ ನೆಲ್ಲಿಕಾಯಿ ಗುಳಂಬವನ್ನು ಮಾಡಬಹುದು. ಸರಿಸಮವಾಗಿ ಅಷ್ಟೇ ಪ್ರಮಾಣದ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿ ಏನಂತಂದರೆ ಅದನ್ನು ತುರಿದು, ನೆಲ್ಲಿಕಾಯಿ ಅಥವಾ ಮಾವಿನಕಾಯಿನ ತುರಿದು ಅದನ್ನು ಪಾಕ ಬರೋವರೆಗೆ ಚೆನ್ನಾಗಿ ಮಾಡಿಟ್ಟು ಅದನ್ನು ಬಾಟಲಲ್ಲಿ ಸಂಗ್ರಹ ಮಾಡಿಟ್ಕೊಂಡು ನಾವು ತಿನ್ನಬಹುದು. ಮತ್ತು ಹುಳಿ ಪುಡಿ ಹಾಗೂ ಚಟ್ನಿ ಪುಡಿಯ ವಿಧಾನಗಳನ್ನು ಹೇಳ್ತಾ ಇದ್ದಾರೆ. 1 ಮುಷ್ಟಿ ಕಡಲೆಬೇಳೆ, ಅರ್ಧ ಮುಷ್ಟಿ ಅಂದರೆ ನಮ್ಮ ಒಂದು ತೂಕ ಅಂದರೆ ಬಟ್ಲು ಆ ಥರ ಅವರು ಹೇಳಿಲ್ಲ. ಅರ್ಧ ಮುಷ್ಟಿ ನಮ್ಮ ಒಂದು ಮಾಮೂಲಿ ಅಡುಗೆ ಮಾಡುವ ಸಾಮಾನ್ಯರ ಮಾತನ್ನಂತೆ ಹೇಳಿದ್ದಾರೆ. 1 ಮುಷ್ಟಿ ಒಣ ಕೊಬ್ಬರಿ ತುರಿ, 10 ಮೆಣಸು ಕಾಳು ಮತ್ತು 1 ಚಿಟಿಕೆ ಜೀರಿಗೆ, ಅರ್ಧ ಅರಿಶಿಣ ಕೊಂಬು. ಕೆಲವರು ಅರಿಶಿಣ ಕೊಂಬು ಉಪಯೋಗ ಮಾಡ್ತಾರೆ, ಕೆಲವರು ಉಪಯೋಗ ಮಾಡಲ್ಲ. ಘಟ್ಟಕ್ಕೆ ಉಡುಪಿ ಕಡೆಯಲ್ಲಿ ಅರಿಶಿಣ ಪುಡಿ ಕೂಡ ಉಪಯೋಗ ಮಾಡಲ್ಲ. ಅವರು ತೊಗರಿಬೇಳೆ, ಕಡಲೆಬೇಳೆ ಉಪಯೋಗ ಮಾಡಲ್ಲ. ಆದರೆ ಅವರು ಎಣ್ಣೆ ಕೂಡ ಕಡಲೆ ಎಣ್ಣೆ ಅಂದರೆ ನಾವು ಬಳಸುವಂಥ ಶೇಂಗಾದ ಎಣ್ಣೆ, ರಿಫೈಂಡ್ ಆಯಿಲ್ಗಳು ಉಪಯೋಗಿಸಲ್ಲ. ಅವರು ಕೊಬ್ಬರಿ ಎಣ್ಣೆಯನ್ನು ಮಾತ್ರ ಉಪಯೋಗ ಮಾಡ್ತಾರೆ. ಆದರೆ ನಾವು ಏನಂತಂದರೆ ಆಯಾ ಪ್ರಾಂತಕ್ಕೆ ಆಯಾ ದೇಶಕ್ಕೆ ಅನುಗುಣವಾಗಿ ಹಸಿ ಕೊಬ್ಬರಿ, ಒಣ ಕೊಬ್ಬರಿಗಳನ್ನು
ಉಪಯೋಗ ಮಾಡೋದನ್ನು ನಾವು ನೋಡ್ತೀವಿ. ಅವರು ನೆಲಗಡಲೆ ಅಂದರೆ ಶೇಂಗಾವನ್ನು ಉಪಯೋಗ ಮಾಡಲ್ಲ, ನಾವು ಶೇಂಗಾ ಕೂಡ ಉಪಯೋಗ ಮಾಡ್ತೀವಿ. ಹಾಗೂ ಹುರುಗಡಲೆಯನ್ನು ಉಪಯೋಗ ಮಾಡ್ತೀವಿ, ಅವರು ಮಾಡಲ್ಲ. ಈ ಚಟ್ನಿ ಪುಡಿ ಮತ್ತು ಇದನ್ನೇ ಆರಿದ ನಂತರ ಇದನ್ನೇನೆಂದರೆ ಹುಳಿ ಪುಡಿಯಾಗಿ ನಾವು ಜೋಡಿಸ್ಕೋಬೋದು. ಅದರ ಜೊತೆಗೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಗೋಧಿ ಅಥವಾ ಸ್ವಲ್ಪ ಅಕ್ಕಿ ಕೂಡ ನಾವು ಬೆರೆಸ್ಕೊಂಡ್ರೆ ಅದು ಹದವಾಗಿ ಹಿತಾಗಿ ಆಗ್ತದೆ. ಮಾಡುವಾಗ ಸ್ವಲ್ಪ ಮಾವಿನಕಾಯಿ ಪುಡಿ ಹಾಗೂ ಬೆಲ್ಲವನ್ನು ಹಾಕಿಬಿಟ್ರೆ ಹುಳಿ ಚೆನ್ನಾಗಿ ಹದಕ್ಕೆ ಬರ್ತದೆ. ಮತ್ತು ಚಟ್ನಿ ಪುಡಿ ಅಂತ ಹೇಳ್ತಾರೆ. ಒಂದು ಮುಷ್ಟಿ ಕಡಲೆಬೇಳೆ, ಅರ್ಧ ಮುಷ್ಟಿ ಉದ್ದಿನಬೇಳೆ, ಯಾವುದಕ್ಕೆ ಒಂದಕ್ಕೆ ಅರ್ಧ ಅಷ್ಟು, ಮತ್ತು ಒಂದು ಮುಷ್ಟಿ ಒಣ ಕೊಬ್ಬರಿ, ಕಡಲೆಕಾಯಿ ಬೀಜ ಅಂದರೆ ಶೇಂಗಾ, ಅದನ್ನು ಕೆಲವರು ತೊಗೊಳ್ತಾರೆ, ಕೆಲವರು ತೊಗೊಳ್ಳಲ್ಲ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಹಾಕಬಹುದು. ಇದನ್ನೆಲ್ಲ ಹಾಕಿ ಏನಂತಂದರೆ ಇದನ್ನು ಉಪಯೋಗ ಮಾಡಿ ಅದನ್ನು ಪುಡಿ ಮಾಡಿ ಏನಂತಂದರೆ ಅದಕ್ಕೆ ಮತ್ತೆ ಬೇಕು ಅಂದರೆ ಬಿಳಿ ಎಳ್ಳು, ಕೊಬ್ಬರಿ, ಕಾಳುಮೆಣಸು ಎಲ್ಲ ಪ್ರತ್ಯೇಕವಾಗಿ ಹುರಿದು ಮಾವಿನಕಾಯಿ ಬಾಳಕವನ್ನು ಹಾಕಿ ಅದನ್ನು ಪುಡಿ ಮಾಡಿಟ್ಕೊಂಡ್ರೆ ಚಪಾತಿ ಹಾಗೂ ಜೋಳದ ಭಕ್ರಿ ಮತ್ತೇನಂತಂದರೆ ದೋಸೆ ಇವಕ್ಕೆ ಅನ್ನಕ್ಕೆ ಇದಕ್ಕೆಲ್ಲ ನಾವು ಅದನ್ನು ಚಟ್ನಿ ಪುಡಿಯನ್ನು ಬಾಡಿಸ್ಕೊಂಡು ತಿನ್ಬೋದು. ಮತ್ತು ಬಿಳಿ ಎಳ್ಳನ್ನು ಕೂಡ ಸಪ್ರೇಟಾಗಿ ನಾವು ಪುಡಿ ಮಾಡಿ ಇಟ್ಕೊಳ್ಬೋದು. ಅಥವಾ ಗುರೆಳ್ಳು ಅಂತ ಕರಿತೀವಿ, ಆ ಗುರೆಳ್ಳು, ಅಗಸೆ ಇವನ್ನೆಲ್ಲ ಏನಂತಂದರೆ ಬೇರೆ ಬೇರೆಯಾಗಿ ನಾವು ಪುಡಿಗಳನ್ನು ನಾವು ಮಾಡಿ, ಶೇಂಗಾದ ಪುಡಿ ಇದನ್ನೆಲ್ಲ ಬೇರೆ ಬೇರೆಯಾಗಿ ಮಾಡಿಟ್ಕೊಂಡು ನಾವು ಊಟಕ್ಕೆ ಮೊಸರಿನ ಜೊತೆಗೆ ಇವನ್ನ ತಿನ್ನಬಹುದು ಅಂತ ಹೇಳ್ತಾರೆ. ಅದಕ್ಕೆ ಯಾಕಂತಂದರೆ ಹೆಂಗೆ ಮಾಡೋದು, ವ್ರತ ಇದ್ದರೆ ಎಲ್ಲವನ್ನು ಬಿಡುವಂತೆ ಯಾವುದೂ ಇಲ್ಲ. ಅಗಸೆ ಪುಡಿ ಇದನ್ನೆಲ್ಲ ಏನಂತಂದರೆ ಜೀರಿಗೆ ಮೆಣಸು ಕೂಡ ನಾವು ಉಪಯೋಗ ಮಾಡ್ತೀವಿ. ರಾಯರ ಮಠದವರು ಸಾಸಿವೆಯನ್ನು ಉಪಯೋಗ ಮಾಡಬಹುದು. ಕೆಲವರು ಅರಿಶಿನ ತೊಗೊಳ್ತಾರೆ, ಕೆಲವರು ತೊಗೊಳ್ಳಲ್ಲ ಅಂತ ಹೇಳ್ತಾ ಈ ಅಡುಗೆಯನ್ನು ದೇವರಿಗೆ ನಿವೇದನ ಮಾಡ್ತಾ ಬಂದ ಅತಿಥಿಗಳಿಗೆ ಸಂಕಲ್ಪಪೂರ್ವಕವಾಗಿ ಭಗವಂತನಿಗೆ ನಿವೇದನ ಮಾಡಿ ಊಟ ಮಾಡಬೇಕು. ಮತ್ತು ಅದರ ಜೊತೆಗೆ ಅನ್ನದ ಜೊತೆ ಗಂಜಿ ಅಂತ ಹೇಳ್ತಾ ಇದ್ದಾರೆ. ಗಂಜಿ ಏನಂತಂದರೆ 1 ಲೋಟ ಅಕ್ಕಿಗೆ ಏನಂದ್ರೆ 5 ಲೋಟ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನೇನಂದ್ರೆ ತುಪ್ಪದೊಂದಿಗೆ ಬಿಸಿಯಾಗಿರುವಾಗಲೇ ಅನೇಕರ ಮನೆಯಲ್ಲಿ ಗಂಜಿಯನ್ನು ಇವತ್ತಿಗೂ ನಾವು ನೋಡ್ತೀವಿ, ಗಂಜಿಯನ್ನು ಮಾಡ್ತಾರೆ. ಕೆಲವರು ಏನಂತಂದ್ರೆ ಅದಕ್ಕೆ ಹಸಿ ಕೊಬ್ಬರಿ ಕೂಡ ಉಪಯೋಗ ಮಾಡುವಂಥ ಸಂಪ್ರದಾಯ ಇದೆ. ಅದಕ್ಕೆ ಮೊಸರು ಕೂಡ ಹಾಕ್ತಾರೆ. ಮೊಸರು ಹಾಕಿ ಅದನ್ನು ಇಳಿಸಿ ಏನಂತಂದರೆ ಹುಳಿ ಮೊಸರು ಹಾಕಿ ಅದನ್ನು ಇಳಿಸಿ ಏನಂದರೆ ಗಂಜಿ ಅಂತ ದ್ವಾದಶಿ ದಿನ ಮುಖ್ಯವಾಗಿ ಗಂಜಿಯನ್ನು ನಾವು ನೋಡ್ತೀವಿ. ಮತ್ತು ಕಟ್ಟನ್ನು ಯಾವ ರೀತಿ ಮಾಡಬೇಕು ಅಂತಂದ್ರೆ ತೊಗರಿ ಬೇಳೆಯನ್ನು ಬೇಯಿಸಿದ್ದು ಅದರ ಮೇಲಿನ ನೀರನ್ನೆಲ್ಲ ಬಸ್ದು ತಗೊಂಡು ಅದರಲ್ಲಿ ನಾವು ಮಾಡಿಟ್ಕೊಂಡಂತಹ ಏನಂದರೆ ಹುಳಿ ಪುಡಿ ಅದೇನು ಇರ್ತದಲ್ಲ ಆ ಪುಡಿ ಮತ್ತು ಮಾವಿನಕಾಯಿ ಬಾಳಕ ಎಲ್ಲ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿದರೆ ಅದು ತಿಳಿಯಾದ ಕಟ್ಟು ದೇಹಕ್ಕೆ ಹಿತ. ಮಳೆ ಬರುವಾಗ ಕಟ್ಟಿನ ಸಾರನ್ನು ತಿನ್ನುವುದು ದೇಹಕ್ಕೆ ಆರೋಗ್ಯಕ್ಕೆ ಹಿತ. ಅದರಿಂದ ನಮಗೆ ವಾತ, ಪಿತ್ತ, ಕಫ 3 ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಅದರ ಜೊತೆಗೆ ಮೆಣಸಿನ ನೀರು, ಕೆಲವರಿಗೆ ಮೆಣಸು ತಡೀತಾ ಇತ್ತು ಅಂತಂದರೆ ಮೆಣಸಿನ ಕಾಳುಗಳನ್ನು ಕುದಿಸಿ ಅದರ ನೀರನ್ನು ಕೂಡ ಉಪಯೋಗ ಮಾಡಬಹುದು. ಒಂದು ಸ್ವಲ್ಪ ಒಣ ಕೊಬ್ಬರಿ ಅದನ್ನು ಹಾಕಿ ರುಬ್ಬಿಕೊಂಡು ಅಂತ ಹೇಳ್ತಾರೆ. ಮತ್ತು ಸಾದಾ ಹುಳಿ ಅಂತಂದರೆ ಸಾಮಾನ್ಯವಾಗಿ ನಾವು ತವ್ವೆಯನ್ನು ಮಾಡ್ತೀವಲ್ಲ, ಆ ತವ್ವೆಯನ್ನು ಮಾಡಿ ಅದಕ್ಕೆ ಬೇಕಂದರೆ ನಾವು ಮಾವಿನಕಾಯಿ ಬಾಳಕ ಬೆಲ್ಲವನ್ನು ಹಾಕಿ ಅದಕ್ಕೆ ಉಪ್ಪು ಹಾಕಿ ಮಾಡಬಹುದು. ಮತ್ತು ಕಾಳು ಹುಳಿ ಅಂತಂದರೆ ತೊಗರೆ ಬೇಳೆಗಳನ್ನು, ಹೆಸರು ಕಾಳುಗಳನ್ನು ಏನಂದರೆ ನಾವು ಅದನ್ನು ಎರಡನ್ನೂ ಒಟ್ಟಾಗಿ ಬೇಯಿಸಿ ಅದನ್ನು ಗಟ್ಟಿಯಾಗಿ ಹುಳಿ ಮಾಡ್ಬೋದು. ಮತ್ತು ಮೊಸರು ಹುಳಿ ಅಥವಾ ಪಳದೆ ಅಂತ ನಾವು ಕರಿತೀವಿ. ಅದನ್ನೇನೆಂದರೆ ಮಜ್ಜಿಗೆ ಪಳದೆ. ಅದಕ್ಕೆ ಕೂಡ ನಾವು ಕಡಲೆ ಹಿಟ್ಟನ್ನು ಬೆರೆಸಿ ಅದನ್ನು ಕೂಡ ನಾವು ಹುಳಿ ಮೊಸರನ್ನು ಹಾಕಿ ಒಗ್ಗರಣೆ ಹಾಕಿ ಅದನ್ನೇನಂತಂದರೆ ಜೀರಿಗೆ ಮೆಣಸಿನ ಜೊತೆಗೆ ಜೀರಿಗೆ ಪುಡಿ ಹಾಗೂ ಮೆಣಸಿನ ಪುಡಿಯನ್ನು ಹಾಕಿ ಮೊಸರಿನ ಪಳದೆಯನ್ನು ಮಾಡಬಹುದು. ಹಾಗೆ ಸಂಡಿಗೆ ಹುಳಿ ಅಂತ ಹೇಳ್ತಾರೆ. ಸಂಡಿಗೆ ಹುಳಿ ಅಂದರೆ ಅರ್ಧ 2 ಗಂಟೆ ನೆನೆದಂಥ ಕಡಲೆಬೇಳೆಯನ್ನು ಚೆನ್ನಾಗಿ ರುಬ್ಬಿ ಅದನ್ನಂದರೆ ಕರೆದು ಉಪ್ಪು ಹಾಕಿ ಅದನ್ನೇನಂದರೆ ಹುಳಿಯಲ್ಲಿ ಅದಕ್ಕೆ ಒಗ್ಗರಣೆ ಹಾಕಿ ಅದರಲ್ಲಿ ಹುಳಿಯಲ್ಲಿ ಅವನ್ನು ಬೇಯಿಸಿದರೆ ಅದೇನಂತಂದ್ರೆ ರುಚಿಯಾಗಿ ಸಂಡಿಗೆ ಹುಳಿ ಕೂಡ ಆಗ್ತದೆ. ಹಾಗೂ ಜುಣಕ ಅಂತ ಕರಿತೀವಿ ನಾವು ಉತ್ತರ ಕರ್ನಾಟಕದ ಕಡೆ. ಕಡಲೆ ಹಿಟ್ಟನ್ನು ಗಟ್ಟಿಯಾಗಿ ಉಪ್ಪು ಎಲ್ಲ ಹಾಕಿ ಮಾವಿನಕಾಯಿ ಬಾಳಕ ಅಥವಾ ಮೊಸರನ್ನು ಹಾಕಿ ಅದನ್ನು ಏನಂದರೆ ಜೀರಿಗೆ ಮೆಣಸಿನ ಜೊತೆಗೆ ಮಾಡಿ ಗಟ್ಟಿಯಾಗಿ ಆದರೆ ಅದು ಗಂಟು ಬರದಂತೆ ಕದಕಿದ ಮೇಲೆ ಅದನ್ನೇನಂದರೆ ಹುಳಿ ಮೊಸರು ಹಾಕಿ ಕಲಿಸ್ಕೊಂಡು ನಾವು ಚಪಾತಿಯ ಜೊತೆಗೆ ಅನ್ನದ ಜೊತೆಗೆ ಕೂಡ ತಿನ್ನಬಹುದು. ಇನ್ನು ಹೆಸರು ಕಾಳು ಪಲ್ಯ ಹಾಗೂ ಒಡೆದ ಬೇಳೆ ಪಲ್ಯ, ಮುಸ್ಕಿನ ಜೋಳದ ಪಲ್ಯ, ಕೋಸಂಬರಿಗಳು, ರಾಯತಗಳು, ಇನ್ನೂ ಅನೇಕ ಥರದ ಅಡುಗೆಗಳನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಅನೇಕ ಪಕ್ಷಗಳ ಕೂಡ ನಾವು ಇದರಲ್ಲಿ ಮಾಡಬಹುದು. ಜಿಲೇಬಿ, ಹೋಳಿಗೆಗಳು, ಸಜ್ಜಿಗೆ ಹೋಳಿಗೆ, ರವೆ ಹೋಳಿಗೆ, ಕೊಬ್ಬರಿ ಹೋಳಿಗೆ, ಈ ರೀತಿ ಪ್ರತಿಯೊಂದು ಹೋಳಿಗೆ ಕಜ್ಜಾಯಗಳನ್ನು ಮಾಡಬಹುದು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಡುಗೆಗಳನ್ನು ನೋಡೋಣ. ಯಥಾಮತಿ ಯಥಾಯೋಗ್ಯತೆ. ಇದನ್ನು 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ.